ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂತಕ್ಷಯಾಯ ಚ ಶ್ರೀಮಾನಾವಿರಭೂದ್ಭೂಮೌ ರಾಮಾನುಜದಿವಾಕರಃ. ತೃಣೀಕೃತವಿರಿಂಚಾದಿನಿರಂಕುಶವಿಭೂತಯಃ ರಾಮಾನುಜಪದಾಂಭೋಜಸಮಾಶ್ರಯಣ ಶಾಲಿನಃ. ಹೇಮಾದ್ರಿನಿಭಗಾತ್ರಾಯ ಸೀತಾಶೋಕವಿನಾಶಿನೇ ರಾಮಾಂಘ್ರಿ ಸೇವಕಾಯ ಸ್ಯಾತ್ ಆಂಜನೇಯಾಯ ಮಂಗಳಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತ್. ಹನುಮಂತನ ಬಾಲದಲ್ಲಿ ಉರಿಯುತ್ತಿದ್ದ ಬೆಂಕಿಯು ಆತನಿಗೆ ಏನೂ ಅಪಾಯ ಮಾಡಲಿಲ್ಲ. ಜೊತೆಗೆ ಆ ಅಗ್ನಿ ಹನುಮಂತನನ್ನು ಪ್ರದಕ್ಷಿಣೆ ಮಾಡಿತು. ಹನುಮಂತನ ತಂದೆ ವಾಯುದೇವ ಆತನ ಬಾಲದ ಬೆಂಕಿಯೊಡನೆ ವಾಯು ಸೇರಿಕೊಂಡು ತಂಪಾಗಿ ಬೀಸುತ್ತಿದ್ದ. ಬಾಲದಲ್ಲಿ ಅಷ್ಟು ದೊಡ್ಡ ಬೆಂಕಿ ಉರಿಯುತ್ತಿದ್ದರೂ ತನಗೆ ಸ್ವಲ್ಪವೂ ಬಿಸಿ ತಾಗದಿರುವುದನ್ನು ತಿಳಿದು ಹನುಮಂತನಿಗೆ ಆಶ್ಚರ್ಯ ಆಯಿತು. ಕಾರಣ ಯೋಚಿಸಿದ. ಇದು ಶ್ರೀರಾಮನ ಪ್ರಭಾವವೇ ಸರಿ ಅಂತ ಅಂದ್ಕೊಂಡ. ಅತ್ತ ಅಶೋಕವನದಲ್ಲಿ ಸೀತೆ ಕುಳಿತು ಅಗ್ನಿದೇವನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ರಾಮನು ಏಕಪತ್ನಿ ಪ್ರಶಸ್ತನಾಗಿದ್ದರೆ, ನಾನು ಪತಿವ್ರತೆಯಾಗಿದ್ದರೆ, ಹೇ ಅಗ್ನಿದೇವ, ಹನುಮಂತನಿಗೆ ಏನು ತೊಂದರೆ ಮಾಡಬೇಡ, ಶಾಂತನಾಗು. ನಾನು ಭಾಗ್ಯವತಿಯಾಗಿದ್ದರೆ, ಅದು ನಿಶ್ಚಯ ಆಗಿದ್ದರೆ ನೀನು ಶೀತಲನಾಗು ಅಂತ ಸೀತೆ ಅಗ್ನಿದೇವನನ್ನು ಪ್ರಾರ್ಥನೆ ಮಾಡಿದ್ಲು. ಅದರಂತೆ ಅಗ್ನಿದೇವ ಶೀತಲನಾದ. ಮೆರವಣಿಗೆಯಲ್ಲಿ ಬರ್ತಾ ಇದ್ದಂಥ ಹನುಮಂತ ಯೋಚನೆ ಮಾಡ್ದ. ಎಲ್ಲ ಕಡೆನೂ ನೋಡಾಯಿತು, ಇನ್ನೇನಾದರೂ ಸ್ವಲ್ಪ ಬೇರೆ ಯೋಚನೆ ಮಾಡೋಣ ಅಂಥೇಳಿ ಇದ್ದಕ್ಕಿದ್ದಂತೆ ತನ್ನ ರೂಪವನ್ನು ಸಂಕುಚಿತ ಮಾಡ್ಕೊಂಡ್ಬಿಡ್ತಾನೆ. ಇದರಿಂದ ಏನಾಯಿತು, ಅವನನ್ನು ಹಗ್ಗದಿಂದೆಲ್ಲ ಕಟ್ಟಿದ್ರಲ್ಲ, ಆ ಹಗ್ಗೆಲ್ಲ ಬಿಟ್ಟು ಹೋಯಿತು. ಬಂಧನದಿಂದ ಬಿಡಿಸ್ಕೊಂಡಂಥ ಹನುಮಂತ ಥಟ್ಟನೆ ಅಲ್ಲಿದ್ದಂತಹ ಒಂದು ಭವನದ ಮೇಲೆ ಹಾರಿಬಿಟ್ಟ. ರಾಕ್ಷಸರೆಲ್ಲ ಭಯದಿಂದ ನಡುಗಿ ಹೋದರು. ಭವನದ ಮೇಲೆ ಕುಳಿತಂತಹ ಹನುಮಂತ ಯೋಚನೆ ಮಾಡಿದ, ತನಗೆ ಇಷ್ಟೆಲ್ಲ ಅವಮಾನ ಮಾಡಿದಂತಹ ರಾಕ್ಷಸರಿಗೆ ಏನಾದರೂ ಪ್ರತೀಕಾರ ಮಾಡಲೇಬೇಕು ಅಂತ ಯೋಚಿಸಿದ. ಮತ್ತೊಂದು ಕಾರಣವೂ ಇದೆ ಇದಕ್ಕೆ. ಅಗ್ನಿದೇವ ನನಗೆ ಸ್ವಲ್ಪವೂ ಬಾಧೆಯಾಗದಂತೆ ಅವನು ಮಾಡ್ದ. ಅದಕ್ಕೋಸ್ಕರ ನಾನು ಅವನಿಗೆ ಸಂತರ್ಪಣೆಯನ್ನು ಮಾಡಿಸಲೇಬೇಕು ಅಂದ್ಕೊಂಡ. ತನ್ನ ಬಾಲದ ಬೆಂಕಿಯಿಂದ ಎಲ್ಲರ ಮನೆಗಳನ್ನು ಸುಡೋದಕ್ಕೆ ಪ್ರಾರಂಭ ಮಾಡಿಬಿಟ್ಟ. ರಾವಣನ ಅಷ್ಟೂ ಮಂತ್ರಿಗಳ ಮನೆಯೆಲ್ಲ ನಾಶ ಆಗಿಬಿಡ್ತು. ರಾವಣನ ಸೇನಾಧಿಪತಿಗಳ ಮನೆಗಳೆಲ್ಲ ಸುಟ್ಟು ಹೋಯಿತು. ಎಲ್ಲೆಲ್ಲೂ ಬೆಂಕಿ, ಎಲ್ಲರ ಮನೆಗೂ ಬೆಂಕಿ. ಸ್ತ್ರೀಯರು, ಪುರುಷರು, ಮಕ್ಕಳು ಎಲ್ಲರೂ ಮನೆಯನ್ನು ಕಳೆದುಕೊಂಡು ಎಲ್ಲ ಹೊರಗಡೆ ಓಡಾಡ್ತಾ ಇದ್ದಾರೆ. ಇಡೀ ಲಂಕೆ ಹತ್ತಿ ಉರಿತಾ ಇದೆ. ಅವರೆಲ್ಲ ಯೋಚನೆ ಮಾಡ್ತಾರೆ, ಇದು ಖಂಡಿತ ಸಾಮಾನ್ಯವಾದಂಥ ಕಪಿ ಅಲ್ಲ, ಇದು ಇಂದ್ರನ ದೂತನೇ ಸರಿ, ಯಮನ ದೂತನೇ ಸರಿ ಅಂತ ಯೋಚನೆ ಮಾಡ್ತಾರೆ. ಆ ಆನರ ಮುಂದೆ ಬರ್ತಾನೆ. ವಜ್ರ, ವೈಡೂರ್ಯ, ಗೋಮೇಧಕ ಮುಂತಾದಂತಹ ರತ್ನಗಳಿಂದ ಕಟ್ಟಿದಂತಹ ಭವನಗಳಿಗೆಲ್ಲ ಬೆಂಕಿ ಹಚ್ಚಿಬಿಡ್ತಾನೆ. ಎಲ್ಲ ಭಸ್ಮ ಆಗಿಬಿಡ್ತು. ಲಂಕಾಪುರಿಗೆ ಹನುಮಂತ ಸಿಂಹ ಸ್ವಪ್ನವಾಗಿಬಿಟ್ಟ. ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಂತಹ ಅಮರಾವತಿಯಂತೆ ಇದ್ದಂತಹ ಲಂಕೆ ಭಸ್ಮವಾಗಿಬಿಡ್ತು. ಇದನ್ನು ಮೇಲಿಂದ ನೋಡ್ತಾ ಇದ್ದಂತಹ ಋಷಿಮುನಿಗಳು, ದೇವತೆಗಳು, ಸಿದ್ಧರು, ಚಾರಣರು ಎಲ್ಲರೂ ಸಂತೋಷ ಪಡ್ತಾರೆ. ಹನುಮಂತನ ಈ ಕಾರ್ಯವನ್ನು ಮೆಚ್ಚುತ್ತಾರೆ. ಇದಕ್ಕಿದ್ದಂತೆ ಹನುಮಂತನಿಗೆ ತಟ್ಟನೆ ಸೀತಾದೇವಿಯ ನೆನಪಾಗ್ಬಿಡ್ತು. ಅಯ್ಯೋ, ನಾನು ಎಂಥ ಕೆಲಸ ಮಾಡಿಬಿಟ್ಟೆ, ಲಂಕೆಗೆಲ್ಲ ನಾನು ಬೆಂಕಿ ಹಾಕ್ಬಿಟ್ಟೆ, ಅಶೋಕವನದಲ್ಲಿ ಸೀತೆ ಏನಾಗಿದ್ದಾಳೋ ಅಂತ ತುಂಬ ಗಾಬರಿ ಆಗಿಬಿಡ್ತು. ಆತಂಕದಿಂದ ಅಶೋಕವನದ ಕಡೆಗೆ ಹೋಗ್ತಾ ಇದ್ದಾನೆ. ಆಗ
ಆಕಾಶದಲ್ಲಿ ಚಾರಣರೆಲ್ಲ ಇದನ್ನು ನೋಡಿ ಮಾತಾಡ್ಕೊಳ್ತಾ ಇದ್ದಾರೆ. ಇದೇನು ಆಶ್ಚರ್ಯ, ಲಂಕೆ ಎಲ್ಲ ಉರಿತಾ ಇದೆ, ಆದರೆ ಅಶೋಕವನದಲ್ಲಿರುವಂಥ ಸೀತಾಮಾತೆ ಮಾತ್ರ ಕ್ಷೇಮದಿಂದಿದ್ದಾರೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಈ ಚಾರಣರ ಮಾತು ಹನುಮಂತನ ಕಿವಿಗೆ ಬಿತ್ತು. ಸ್ವಲ್ಪ ಸಮಾಧಾನ ಆಯಿತು. ಸದ್ಯ ಸೀತೆ ಕ್ಷೇಮವಾಗಿದ್ದಾಳೆ ಅಂತ ಅನ್ನಿಸ್ತು. ಅಲ್ಲಿಂದ ನೇರವಾಗಿ ಅಶೋಕವನಕ್ಕೆ ಬರ್ತಾನೆ. ಸೀತೆಯನ್ನು ಕಂಡು ನಮಸ್ಕಾರ ಮಾಡ್ತಾನೆ. ಅವಳಿಗೆ ಸಮಾಧಾನ ಹೇಳ್ತಾನೆ. ನಾನು ನಿನ್ನ ಆಶೀರ್ವಾದ ಪಡೆದು ಚೂಡಾಮಣಿಯನ್ನು ಕೈನಲ್ಲಿಟ್ಕೊಂಡಿದ್ದೀನಿ. ನಾನು ಕಿಷ್ಕಿಂಧೆಗೆ ಹೋಗ್ತಾ ಇದ್ದೀನಿ. ರಾಮ ಲಕ್ಷ್ಮಣರಿಗೆ ವಾನರ ಸೈನ್ಯಕ್ಕೆಲ್ಲ ಸಿಹಿ ಸುದ್ದಿಯನ್ನು ಕೊಡ್ತೀನಿ. ಆದಷ್ಟು ಬೇಗ ಲಂಕೆಗೆ ನಮ್ಮ ವಾನರ ಸೇನೆ ಎಲ್ಲ ಬರುತ್ತೆ. ಲಂಕೆ ಈಗಾಗಲೇ ನಾಶ ಆಗಿದೆ ಅಂತ ಸಮಾಧಾನದ ಮಾತುಗಳನ್ನೆಲ್ಲ ಸೀತೆಗೆ ಹೇಳ್ತಾನೆ. ಸೀತೆ ಅತ್ಯಂತ ವಾತ್ಸಲ್ಯಪೂರ್ಣವಾಗಿ ಆಂಜನೇಯ ಸ್ವಾಮಿಗೆ ಆಶೀರ್ವಾದವನ್ನು ಮಾಡ್ತಾರೆ. ನಂತರ ಮತ್ತೊಮ್ಮೆ ಸೀತೆಯನ್ನು ನಮಸ್ಕರಿಸಿ ಹನುಮಂತ ಸಮುದ್ರದ ತೀರಕ್ಕೆ ಬರ್ತಾನೆ. ಅಗ್ನಿಯಿಂದ ಕೂಡಿದಂತಹ ತನ್ನ ಬಾಲವನ್ನು ಸಮುದ್ರದಲ್ಲಿ ಅದ್ದು ಬಿಡ್ತಾನೆ. ಉತ್ತರದ ಕಡೆಗೆ ಅವನು ಹಾರ್ತಾನೆ. ಮಧ್ಯದಲ್ಲಿ ಅರಿಷ್ಟ ಅನ್ನುವಂಥ ಒಂದು ಪರ್ವತ ಸಿಗುತ್ತೆ. ಅವನು ಕಿಷ್ಕಿಂಧೆಯಿಂದ ಹೊರಟನಲ್ಲ, ಆವಾಗ ಅವನಿದ್ದಂಥ ಗುರಿ ಉದ್ದೇಶ ಒಂದೇ ಆಗಿತ್ತು. ಲಂಕೆ ತಲುಪಬೇಕಾಗಿತ್ತು, ಸೀತಾ ದರ್ಶನ ಮಾಡಬೇಕಾಗಿತ್ತು. ಮಧ್ಯದಲ್ಲಿ ಏನೂ ನೋಡಲಿಲ್ಲ. ಆದರೆ ಈಗ ಸಂತೋಷದಿಂದಿದ್ದಾನೆ, ಸಮಾಧಾನದಿಂದಿದ್ದಾನೆ. ಸೀತಾ ದರ್ಶನ ಆಗಿದೆ. ಅರಿಷ್ಟ ಆ ಪರ್ವತದ ಮೇಲೆ ನಿಂತ್ಕೊಳ್ತಾನೆ, ಸುತ್ತಲೂ ನೋಡ್ತಾನೆ. ಅತ್ಯಂತ ರಮಣೀಯವಾದಂಥ ಪರ್ವತ, ಸರೋವರಗಳು, ನದಿಗಳು, ಎಲ್ಲ ವೃಕ್ಷಗಳು, ಫಲಗಳು, ಅದೆಲ್ಲ ನೋಡಿ ಅವನಿಗೆ ಬಹಳ ಸಂತೋಷ ಆಗುತ್ತೆ. ಅಲ್ಲಿಂದ ಮತ್ತೆ ಅವನು ಉತ್ತರ ದಿಕ್ಕಿನ ಕಡೆ ಹಾರಿದ. ಹಾಗೆಯೇ ಹಾರಿ ಹೋಗ್ತಾ ಇದ್ದಾನೆ. ಇನ್ನೇನು ಮಹೇಂದ್ರ ಪರ್ವತ ಸಿಕ್ಕಬೇಕು. ಆ ಮಹೇಂದ್ರ ಪರ್ವತದ ತಪ್ಪಲಿನಲ್ಲಿ ಎಲ್ಲ ವಾನರರೆಲ್ಲ ಅವತ್ತಿನಿಂದ ಹನುಮಂತನನ್ನೇ ನಿರೀಕ್ಷೆ ಮಾಡ್ತಾ ಆಕಾಶದ ಕಡೆ ನೋಡಿಕೊಂಡು ಕೂತಿದ್ದಾರೆ. ದೂರದಿಂದ ವೇಗವಾಗಿ ಬರ್ತಾ ಇದ್ದಂತಹ ಆಂಜನೇಯ ಸ್ವಾಮಿಯನ್ನು ನೋಡಿದಂತಹ ಜಾಂಬುವಂತ ಹೇಳ್ದ, ಹನುಮಂತ ಬರ್ತಾ ಇದ್ದಾನೆ. ಅವನ ವೇಗ, ಸಂಭ್ರಮ, ಸಂತೋಷ ನೋಡಿದ್ರೆ ಅವನು ಖಂಡಿತ ಸೀತೆಯನ್ನು ನೋಡಿ ಬಂದಿದ್ದಾನೆ ಅಂತ ಜಾಂಬುವಂತ ಥಟ್ಟನೆ ಹೇಳ್ತಾನೆ. ಆಗ ವಾನರರೆಲ್ಲ ಆಕಾಶ ಕಡೆ ನೋಡ್ತಾರೆ. ಅತ್ಯಂತ ವೇಗವಾಗಿ, ಸಂಭ್ರಮವಾಗಿ ಕೇಕೆ ಹಾಕ್ತಾ ಅನೇಕ ರೀತಿಯ ಸಂತೋಷದ ಶಬ್ದಗಳನ್ನೆಲ್ಲ ಹೇಳ್ತಾ ಮಾಡ್ತಾ ನಮ್ಮ ಆಂಜನೇಯ ಸ್ವಾಮಿ ಮಹೇಂದ್ರ ಪರ್ವತಕ್ಕೆ ಇಳಿತಾನೆ. ಎಂತಹ ರಮಣೀಯವಾದಂತಹ ದೃಶ್ಯ ನೋಡಿ. ಹೋಗುವಾಗ ಇದ್ದಂತಹ ಆತಂಕಗಳೆಲ್ಲ ದೂರ ಆಗಿ ಸೀತಾ ದರ್ಶನ ಮಾಡಿ ಆಂಜನೇಯ ಸ್ವಾಮಿ ಸಂತೋಷದಿಂದ ಮಹೇಂದ್ರ ಪರ್ವತಕ್ಕೆ ಇಳಿತಾನೆ. ಎಲ್ಲ ವಾನರರು ಸಂತೋಷದಿಂದ ಕೇಕೆ ಹಾಕ್ತಾರೆ. ಎಲ್ಲ ವಾನರರು ಹನುಮಂತನನ್ನು ಮುತ್ಕೊಳ್ತಾರೆ. ಒಂದೇ ಮಾತು ಹೇಳ್ತಾನೆ ಹನುಮಂತ, ಸೀತೆಯನ್ನು ಕಂಡೆ ಅಂತ. ಆ ಮಧುರವಾದಂತಹ ವಾರ್ತೆಯನ್ನು ಕೇಳಿದಂಥ ಎಲ್ಲರಿಗೂ ಅಮೃತ ಕುಡಿದಂಥ ತೃಪ್ತಿಯಾಗುತ್ತೆ. ವಾನರೆಲ್ಲ ನೆಗೀತಾರೆ, ನರ್ತಿಸ್ತಾರೆ, ಕುಣಿದಾಡ್ತಾರೆ, ಒಬ್ರಿಗೊಬ್ಬರು ಆಲಿಂಗನ ಮಾಡ್ಕೊಳ್ತಾರೆ. ಹನುಮಂತನನ್ನು ಎತ್ತುಕೊಂಡ್ರು, ತಮ್ಮ ತಲೆ ಮೇಲೆ ಕುಳಿಸ್ಕೊಂಡ್ರು. ಹಲವು ಬಗೆಯ ಹಣ್ಣುಗಳನ್ನೆಲ್ಲ ಹನುಮಂತನಿಗೆ ಕೊಟ್ಟರು. ವಾನರರ ಸಂತೋಷ ಹೇಳು ತೀರಿದು. ಹನುಮಂತ ಒಬ್ಬನಿಂದ ಇಡೀ ವಾನರ ಸೇನೆ ಉಳಿತು. ಹನುಮಂತ ಹಿರಿಯರಾದಂತಹ ಜಾಂಬುವಂತನಿಗೆ, ಯುವರಾಜನಾದಂತಹ ಅಂಗದನಿಗೆ ನಮಸ್ಕರಿಸ್ತಾರೆ. ಅಂಗದ ಹನುಮಂತನನ್ನು ತನ್ನ ತೋಳಿನಿಂದ ಎತ್ತುಕೊಂಡು ಎತ್ತರವಾದಂತಹ ಸ್ಥಾನದಲ್ಲಿ ಕುಳ್ಳಿರಿಸ್ತಾನೆ. ಎಲ್ಲ ವಾನರು ಸುತ್ತಲೂ ನಿಂತ್ಕೊಳ್ತಾರೆ. ಆಗ ಜಾಂಬುವಂತ ಹನುಮಂತನನ್ನು ಕೇಳ್ತಾನೆ, ಹನುಮಂತ, ಇಲ್ಲಿಂದ ಹೊರಟು ಅಲ್ಲಿಗೆ ಹೋಗಿ ವಾಪಸ್ಸು ಬಂದಿಯಲ್ಲ, ಇದಿಷ್ಟು ವಿವರಗಳನ್ನು ನಮ್ಮೆಲ್ಲರಿಗೂ ಹೇಳು. ನಮ್ಮೆಲ್ಲರಿಗೂ ಆನಂದ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ ಅಂತ ಜಾಂಬುವಂತ ಹೇಳ್ತಾನೆ. ಮುಂದಿನ ರಾಮಕತೆ ನಾಳೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.